ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಅಕ್ಕಿಯನ್ನು ಉತ್ಪಾದಿಸುತ್ತದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶವು ಅತಿ ಹೆಚ್ಚು ಅಕ್ಕಿಯನ್ನು ಬೆಳೆಯುವ ರಾಜ್ಯವಾಗಿದೆ. ಬನ್ನಿ ವಿವರಣೆಯನ್ನು ನೋಡೋಣ. ಆಂಧ್ರ ಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ಉತ್ಪಾದಿಸುತ್ತದೆ. ಇದು ದೇಶದ ಒಟ್ಟು ಅಕ್ಕಿ ಉತ್ಪಾದನೆಯ 23%. ಪ್ರಶ್ನೆ ಸಂಖ್ಯೆ 2. ಭಾರತದ ರಾಷ್ಟ್ರೀಯ ಆದಾಯ ಲೆಕ್ಕಪತ್ರ ವ್ಯವಸ್ಥೆಯ ಹೆಸರೇನು? ಆಪ್ಷನ್ ಎ GDP ಒಟ್ಟು ದೇಶೀಯ ಉತ್ಪನ್ನ, ಆಪ್ಷನ್ ಬಿ GNP ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಆಪ್ಷನ್ ಸಿ NDP ನಿವ್ವಳ ದೇಶೀಯ ಉತ್ಪನ್ನ, ಆಪ್ಷನ್ ಡಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ GDP ಒಟ್ಟು ದೇಶೀಯ ಉತ್ಪನ್ನ. ಬನ್ನಿ ವಿವರಣೆಯನ್ನು ನೋಡೋಣ. GDP ಒಟ್ಟು ದೇಶೀಯ ಉತ್ಪನ್ನ ಎಂಬುದು ಭಾರತದ ರಾಷ್ಟ್ರೀಯ ಆದಾಯ ಲೆಕ್ಕಪತ್ರ ವ್ಯವಸ್ಥೆಯಾಗಿದ್ದು, ಅದು ದೇಶದ ಒಟ್ಟು ಆರ್ಥಿಕ ಉತ್ಪಾದನೆಯನ್ನು ಅಳೆಯುತ್ತದೆ. ಪ್ರಶ್ನೆ ಸಂಖ್ಯೆ 3. ಭಾರತದ ಮೊದಲ ಸ್ವದೇಶ ನಿರ್ಮಿತ ಸೂಪರ್ ಕಂಪ್ಯೂಟರ್ನ ಹೆಸರೇನು? ಆಪ್ಷನ್ ಎ ಪರಮ್, ಆಪ್ಷನ್ ಬಿ ಸಾಗಾ 220, ಆಪ್ಷನ್ ಸಿ ಅನುಪಮ್, ಆಪ್ಷನ್ ಡಿ ಫ್ಲಾಪ್ಸ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪರಮ್. ಬನ್ನಿ ವಿವರಣೆಯನ್ನು ನೋಡೋಣ. ಪರಮ್ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಸೂಪರ್ ಕಂಪ್ಯೂಟರ್ ಆಗಿದೆ. ಇದನ್ನು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟರಿಂಗ್ CDAC ಅಭಿವೃದ್ಧಿಪಡಿಸಿದೆ. ಪ್ರಶ್ನೆ ಸಂಖ್ಯೆ 4. ಭಾರತದ ಮೊದಲ ಉಪಗ್ರಹದ ಹೆಸರೇನು? ಆಪ್ಷನ್ ಎ ಆರ್ಯಭಟ, ಆಪ್ಷನ್ ಬಿ ಭಾಸ್ಕರ್, ಆಪ್ಷನ್ ಸಿ ರೋಹಿಣಿ, ಆಪ್ಷನ್ ಡಿ ಇನ್ಸಾಟ್ 1B. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಯಭಟ. ಆರ್ಯಭಟ ಭಾರತದ ಮೊದಲ ಉಪಗ್ರಹವಾಗಿದೆ. ಬನ್ನಿ ವಿವರಣೆಯನ್ನು ನೋಡೋಣ. ಆರ್ಯಭಟ 1975ರಲ್ಲಿ ಉಡಾವಣೆಯಾದ ಭಾರತದ ಮೊದಲ ಉಪಗ್ರಹವಾಗಿದೆ. ಪ್ರಶ್ನೆ ಸಂಖ್ಯೆ 5. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ತಲಾ ಆದಾಯವನ್ನು ಹೊಂದಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಪಂಜಾಬ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹರಿಯಾಣ. ಹರಿಯಾಣ ರಾಜ್ಯವು ಭಾರತದ ಅತಿ ಹೆಚ್ಚು ತಲಾ ಆದಾಯವನ್ನು ಹೊಂದಿದೆ. ಬನ್ನಿ ವಿವರಣೆಯನ್ನು ನೋಡೋಣ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಹರಿಯಾಣವು ಎಲ್ಲ ಭಾರತೀಯ ರಾಜ್ಯಗಳಲ್ಲಿ ಅತಿ ಹೆಚ್ಚು ತಲಾ ಆದಾಯವನ್ನು ಹೊಂದಿದೆ. ಪ್ರಶ್ನೆ ಸಂಖ್ಯೆ 6. ಭಾರತದ ಅತಿದೊಡ್ಡ IT ಸೇವೆಗಳ ಕಂಪನಿಯ ಹೆಸರೇನು? ಆಪ್ಷನ್ ಎ ಇನ್ಫೋಸಿಸ್, ಆಪ್ಷನ್ ಬಿ TCS ಟಾಟಾ ಕನ್ಸಲ್ಟೆನ್ಸಿ ಸೇವೆಗಳು, ಆಪ್ಷನ್ ಸಿ ವಿಪ್ರೋ, ಆಪ್ಷನ್ ಡಿ ಕಾಗ್ನಿಜೆಂಟ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ TCS ಟಾಟಾ ಕನ್ಸಲ್ಟೆನ್ಸಿ ಸೇವೆಗಳು. ಇದು ಭಾರತದ ಅತಿದೊಡ್ಡ IT ಕೇಂದ್ರವಾಗಿದೆ. ಬನ್ನಿ ವಿವರಣೆಯನ್ನು ನೋಡೋಣ. TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಆದಾಯ ಮತ್ತು ಮಾರುಕಟ್ಟೆ ಬಂಡವಾಳೀಕರಣದ ಮೂಲಕ ಭಾರತದ ಅತಿದೊಡ್ಡ IT ಸೇವಾ ಕಂಪನಿಯಾಗಿದೆ. ಪ್ರಶ್ನೆ ಸಂಖ್ಯೆ 7. ಭಾರತದ ಅತಿದೊಡ್ಡ ನೈಸರ್ಗಿಕ ಅನಿಲ ಕಂಪನಿಯ ಹೆಸರೇನು? ಆಪ್ಷನ್ ಎ GAIL ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಆಪ್ಷನ್ ಬಿ
CNGC ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ. ಆಪ್ಷನ್ ಸಿ ರಿಲಯನ್ಸ್ ಇಂಡಸ್ಟ್ರೀಸ್. ಆಪ್ಷನ್ ಡಿ SR ಆಯಿಲ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ GAIL ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಆಗಿದೆ. ಬನ್ನಿ ವಿವರಣೆಯನ್ನು ನೋಡೋಣ. GAIL ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಭಾರತದ ಅತಿದೊಡ್ಡ ನೈಸರ್ಗಿಕ ಅನಿಲ ಕಂಪನಿಯಾಗಿದ್ದು, ದೇಶದಲ್ಲಿ ನೈಸರ್ಗಿಕ ಅನಿಲದ ಪ್ರಸರಣ ಮತ್ತು ಮಾರುಕಟ್ಟೆಗೆ ಕಾರಣವಾಗಿದೆ. ಪ್ರಶ್ನೆ ಸಂಖ್ಯೆ 8. ಯಾವ ಭಾರತೀಯ ನಗರವನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಹೈದರಾಬಾದ್. ಆಪ್ಷನ್ ಬಿ ಮುಂಬೈ. ಆಪ್ಷನ್ ಸಿ ಚೆನ್ನೈ. ಆಪ್ಷನ್ ಡಿ ಬೆಂಗಳೂರು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು. ಬೆಂಗಳೂರು ನಗರವನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತದೆ. ಬನ್ನಿ ವಿವರಣೆಯನ್ನು ನೋಡೋಣ. ಮಾಹಿತಿ ತಂತ್ರಜ್ಞಾನ ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ಗಳು ಹೆಚ್ಚಿನ ಸಾಂದ್ರತೆಯಿಂದಾಗಿ ಬೆಂಗಳೂರನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 9. ಭಾರತದ ಅತಿದೊಡ್ಡ ತೈಲ ಸಂಸ್ಕರಣಾಗಾರದ ಹೆಸರೇನು? ಆಪ್ಷನ್ ಎ ಜಾಮ್ನಗರ್ ಸಂಸ್ಕರಣಾಗಾರ. ಆಪ್ಷನ್ ಬಿ ಮಥುರಾ ರಿಫೈನರಿ. ಆಪ್ಷನ್ ಸಿ ಬರೌನಿ ಸಂಸ್ಕರಣಾಗಾರ. ಆಪ್ಷನ್ ಡಿ ಪಾಣಿಪತ್ ಸಂಸ್ಕರಣಾಗಾರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜಾಮನಗರ ಸಂಸ್ಕರಣಾಗಾರ. ಇದು ಭಾರತದ ಅತಿದೊಡ್ಡ ತೈಲ ಸಂಸ್ಕರಣಾಗಾರವಾಗಿದೆ. ಬನ್ನಿ ವಿವರಣೆಯನ್ನು ನೋಡೋಣ. ಜಾಮನಗರ ರಿಫೈನರಿಯು ಭಾರತದ ಅತಿದೊಡ್ಡ ತೈಲ ಸಂಸ್ಕರಣಾಗಾರವಾಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಒಡೆತನದಲ್ಲಿದೆ ಮತ್ತು ಕಾರ್ಯನಿರ್ವಹಿಸುತ್ತಿದೆ. ಪ್ರಶ್ನೆ ಸಂಖ್ಯೆ 10. ಭಾರತದ ಯಾವ ರಾಜ್ಯವು ಕಲ್ಲಿದ್ದಲನ್ನು ಅತಿ ಹೆಚ್ಚು ಉತ್ಪಾದಿಸುತ್ತದೆ? ಆಪ್ಷನ್ ಎ ಜಾರ್ಖಂಡ್. ಆಪ್ಷನ್ ಬಿ ಛತ್ತೀಸ್ಗಢ. ಆಪ್ಷನ್ ಸಿ ಒಡಿಸ್ಸಾ. ಆಪ್ಷನ್ ಡಿ ಮಧ್ಯಪ್ರದೇಶ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಛತ್ತೀಸ್ಗಢ. ಛತ್ತೀಸ್ಗಢ ರಾಜ್ಯವು ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದಿಸುವ ರಾಜ್ಯವಾಗಿದೆ. ಬನ್ನಿ ವಿವರಣೆಯನ್ನು ನೋಡೋಣ. ಛತ್ತೀಸ್ಗಢವು ಭಾರತದಲ್ಲಿ ಕಲ್ಲಿದ್ದಲಿನ ಅತಿ ಹೆಚ್ಚು ಉತ್ಪಾದಕವಾಗಿದೆ. ಇದು ದೇಶದ ಒಟ್ಟು ಕಲ್ಲಿದ್ದಲು ಉತ್ಪಾದನೆಯ ಸುಮಾರು 17%